ನಮಸ್ಕಾರ ಪ್ರಿಯ ವೀಕ್ಷಕರೇ, SB11 ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಾಡಗಿ ಮೊಹರಂ ಹಬ್ಬದ ವಿಶೇಷತೆಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕೃಷ್ಣಾ ನದಿಯ ತೀರದ ದಡದಲ್ಲಿ ಇರುವಂತ ಊರು ಬಾಡಗಿ ಗ್ರಾಮ. ಈ ಬಾಡಗಿ ಗ್ರಾಮದಲ್ಲಿ ಹಿಂದೂ ಹಾಗೂ ಮುಸ್ಲಿಮರು ಕೂಡಿ ಈ ಮೊಹರಂ ಹಬ್ಬವನ್ನು ಸುಮಾರು ವರ್ಷಗಳಿಂದ ಆಚರಿಸುತ್ತಾ ಬಂದಿರುತ್ತಾರೆ. ಈ ಮೊಹರಂ ಎಂದರೆ ಮೊಹಮ್ಮದಿಯರ ಮೊದಲ ತಿಂಗಳು, ಮತ್ತೆ ಇಲ್ಲಿಂದ ಇಸ್ಲಾಂ ವರ್ಷ ಆರಂಭವಾಗುತ್ತದೆ. ಹಾಗೂ ಹಿಂದೂಗಳು ಕೂಡ ಯಾವುದೇ ತಾರತಮ್ಯ ಇಲ್ಲದಂತೆ ಈ ಹಬ್ಬವನ್ನು ಆಚರಿಸುತ್ತಾರೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಮೊಹರಂ ಹಬ್ಬದಲ್ಲಿ ಗಂಧರಾತ್ರಿ, ಕಥಾಲರಾತ್ರಿ ಎಂದು ವಿಶೇಷವಾದ ದಿನಗಳು ಇರುತ್ತವೆ. ಕಥಾಲರಾತ್ರಿಯ ದಿನದಂದು ಬಿಸನಾಳ್ ಗ್ರಾಮದಿಂದ ವಿಶೇಷವಾದ ನೃತ್ಯ ತಂಡಗಳನ್ನು ಕರೆಸಿದ್ದಾರೆ. ಹಾಗೂ ಬಾಡಗಿ ಊರಿನ ಯುವಕರು ಕೂಡ ಹೆಜ್ಜೆ ಕುಣಿತ ಹಾಕಿದರು. ಈ ಮೊಹರಂ ಹಬ್ಬದ ದೇವರುಗಳ ಪವಾಡಗಳು ಇದಾವೆ ಅಂತ ಈ ಊರಿನ ಹಿರಿಯರು ಹೇಳುತ್ತಾರೆ. ಈ ಊರಿನ ಮೊಹರಂ ಹಬ್ಬ ಯಾವ ರೀತಿ ವಿಶೇಷ ಎಂದರೆ, ಈ ಊರಿನ ಶ್ರೀ ಗುರು ಬಕ್ಕೇಶ್ವರ ಸ್ವಾಮಿಯನ್ನು ಪೂಜಿಸುವವರು ಬಂದ ಮೇಲೇನೆ ಈ ಅಲಾಯಿ ದೇವರುಗಳು ಹೇಳುತ್ತವೆ. ಬಾಡಗಿ ಮಸೂತಿಯಲ್ಲಿ ದೇವರುಗಳನ್ನು ಬಟ್ಟೆಗಳಿಂದ ಸಿಂಗರಿಸಿ ಪ್ರತಿಷ್ಠಾಪಿಸಲಾಗಿತ್ತು. ಅವುಗಳಲ್ಲಿ ಪಂಜೆಗಳು ಮತ್ತು ಡೋಲಿ. ಪಂಜೆ ಎಂದರೆ ಹಸೇನಿ ಮತ್ತು ಹುಸೇನಿ ಎಂಬ ದೇವರುಗಳು, ಹಾಗೂ ಡೋಲಿ ಎಂದರೆ ಹೈದರಲಿ ದೇವರು ಎಂದು ಪ್ರಮುಖವಾಗಿದ್ದವು. ಈ ಅಲಾಯಿ ದೇವರುಗಳ ದರ್ಶನವನ್ನು ಸಮಸ್ತ ಜನಾಂಗದವರು ಮಾಡಿದರು. ಬಳಿಕ ನೈವೇದ್ಯ ಮಾಡಿ ಭಕ್ತಿ ಕಾಣಿಕೆಗಳನ್ನು ಸಮರ್ಪಿಸಿದರು. ಮೊಹರಂ ಕೊನೆಯ ದಿನವಾದ ಭಾನುವಾರ ಡೋಲಿ ಮತ್ತು ಪಂಜೆಗಳ ಮೆರವಣಿಗೆ ಹಾಗೂ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಲು ಭಕ್ತರ ಮನೆಗೆ ಭೇಟಿ ನೀಡುತ್ತಾರೆ.